ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡ ತನಿಖೆಯನ್ನ ಮಾಡಲಿದೆ. ಇವತ್ತು ಮೈಸೂರಿಗೆ ಆಗಮಿಸಲಿರುವ ಎನ್ಐಎ ತಂಡ ಮೈಸೂರು ಅರಮನೆಯ ಬಳಿ ಘಟನಾ ಸ್ಥಳದಲ್ಲಿ ಪರಿಶೀಲನೆಯಾಗುತ್ತೆ. ಸ್ಫೋಟದ ಸಂಪೂರ್ಣ ಮಾಹಿತಿಯನ್ನ ಎನ್ಐಎ ಕಲೆ ಹಾಕಿದೆ. ಸದ್ಯ ಎಲ್ಲಾ ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ನಡೀತಾ ಇದೆ. ರಾಷ್ಟ್ರೀಯ ತನಿಖಾ ದಳವು ಕೂಡ ಇವತ್ತು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಪರಿಶೀಲನೆ ನಡೆಯುತ್ತೆ. ಈ ಒಂದು ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಓರ್ವ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ರಾಮ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಸಿಲಿಂಡರ್ ಸ್ಫೋಟ, ಹೀಲಿಯಂ ಸಿಲಿಂಡರ್ ಸ್ಫೋಟ ಇದು ಆರಂಭದಲ್ಲಿ ಯಾವುದೇ ರೀತಿಯ ಅನುಮಾನಕ್ಕೆ ಎಡೆಮಾಡಿ ಕೊಡದಿದ್ರೂ ಕೂಡ ಈಗ ಪ್ರಕರಣದ ಗಂಭೀರತೆ ಗೊತ್ತಾಗ್ತಾ ಇದೆಯಾ? ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಜೊತೆಗೆ ಎನ್ಐಎ ಕೂಡ ಎಂಟ್ರಿ ಕೊಡ್ತಿದೆ. ಮಧುಶ್ರೀ, ಖಂಡಿತವಾಗಿಯೂ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಬಳಿ ಬಲೂನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಸ್ಫೋಟದಲ್ಲಿ ಆ ಬಲೂನು ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ. 4 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಇದೀಗ ಈ ಪ್ರಕರಣದ ತನಿಖೆಯನ್ನ ಮೈಸೂರು ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಎನ್ಐಎ ಸಹ ಎಂಟ್ರಿಯನ್ನ ಕೊಡ್ತಾ ಇದೆ. ಯಾಕಂದ್ರೆ ಇದು ಆಗಿದಂತಹ ಸ್ಫೋಟ ಅಲ್ಲಿ ಆ ಬಲೂನು ಮಾರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಬಲೂನಿಗೆ ತುಂಬಲು ಇಟ್ಟಿದಂತಹ ಹೀಲಿಯಂನ ಸಿಲಿಂಡರ್ ಏನು ಸ್ಫೋಟಗೊಂಡಿತ್ತು, ಅದರಿಂದಲೇ ಈ ಒಂದು ಘಟನೆ ಆಗಿತ್ತು ಅಂತೇಳಿ ಪ್ರಾಥಮಿಕ ವರದಿಗಳು ಗೊತ್ತಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಆಗಿರುವಂತಹ ಸ್ಫೋಟ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮುಂಭಾಗದಲ್ಲಿ. ಹೀಗಾಗಿ ಈ ಪ್ರಕರಣವನ್ನ ಎಲ್ಲರೂ ಸಹ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೇಳಿ ಕೇಳಿದಂತೆ ಕ್ರಿಸ್ಮಸ್ನ ಸಡಗರ ಸಂಭ್ರಮ ಜೋರಾಗಿತ್ತು. ಇದರ ಜೊತೆಗೆ ಹೊಸ ವರ್ಷದ ಆಚರಣೆಯ ಹೊಸ್ತಿಲಲ್ಲಿ ನಾವಿದ್ದೇವೆ. ಹೀಗಾಗಿ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಯಾರೂ ಸಹ ಸಿದ್ಧರಿಲ್ಲ. ಹೀಗಾಗಿ ಇವತ್ತು ಎನ್ಐಎ ತಂಡ ಮೈಸೂರಿಗೆ ಆಗಮಿಸ್ತಾ ಇದೆ. ಮೈಸೂರಿನಲ್ಲಿ ಪ್ರಮುಖವಾಗಿ ಅರಮನೆಯ ಮುಂಭಾಗ ಏನು ಸ್ಫೋಟ ಆಯಿತು ಅಲ್ಲಿ ಸಂಪೂರ್ಣವಾದಂತಹ ಪರಿಶೀಲನೆ ಮಾಡುವಂಥದ್ದು, ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲಿ ಆಗಿತ್ತು, ಯಾವ ರೀತಿ ಆಗಿತ್ತು, ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇದರ ಜೊತೆಗೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿಗಳಾದಂತಹ ಬಿಂದುಮಣಿ, ಸುಂದರರಾಜ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಒಂದು ಸಭೆಯನ್ನು ನಡೆಸಿ ಸಭೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾಕಂದ್ರೆ ಮಧುಶ್ರೀ ಆತ ಏನು ಸಲೀಂ ಅಂತೇಳಿ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ, ಆತ ಮೂಲತಃ ಉತ್ತರ ಪ್ರದೇಶದವರು. ಕಳೆದ 15 ದಿನಗಳ ಹಿಂದೆ ಅಷ್ಟೇ ಮೈಸೂರಿಗೆ ಆಗಮಿಸಿದ್ರು. ಮತ್ತೆ ಕೇವಲ ಸಲೀಂ ಮಾತ್ರವಲ್ಲ, ಸಲೀಂ ಜೊತೆ ಸಾಕಷ್ಟು ಜನರು ಈ ಬಲೂನು ಮಾರಾಟ ಮಾಡಲಿಕ್ಕೆ ಅಲ್ಲಿಗೆ ಆಗಮಿಸಿದ್ರು. ಬಲೂನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅದು ಏನು ಗ್ಯಾಸ್ ಬಲೂನ್ ಇರ್ತದೆ ಅದಕ್ಕೆ ಗ್ಯಾಸ್ ಅನ್ನ ತುಂಬಿಸಬೇಕು ಅಂತೇಳಿ ಅದ್ರ ಜೊತೆಗೆ ಒಂದು ಸಿಲಿಂಡರ್ ಸಹ ಜೊತೆಗೆ ಇಟ್ಕೊಂಡಿದ್ರು. ಆ ಸಿಲಿಂಡರ್ ನಿಂದ ಬಲೂನ್ಗೆ ಗ್ಯಾಸ್ ಅನ್ನ ತುಂಬಿಸಿ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದು ಸ್ಫೋಟವಾಗಿತ್ತು. ಮತ್ತೆ ಆ ಸ್ಫೋಟದ ತೀವ್ರತೆ ಸಹ ಸಾಕಷ್ಟಿತ್ತು. ಅಂದ್ರೆ ಆ ಒಂದು ಮೆಟಲ್ ನ ಒಂದು ಏನು ಸಿಲಿಂಡರ್ ಇತ್ತು 3 ಭಾಗಗಳಾಗಿ ಛಿದ್ರವಾಗಿತ್ತು. ಮತ್ತೆ ಆತ ಸಲೀಂ ಏನಿದ್ದಾನೆ ಮಾರಾಟ ಮಾಡ್ತಾ ಇದ್ದ, ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಬರೀ ಸಾವನ್ನಪ್ಪಿದ್ದಲ್ಲ, ಅದು ಆತನ ಒಂದು ಮೃತದೇಹ ಮಾಂಸದ ಮುದ್ದೆ ಅಂತಾಗಿತ್ತು. ಅಷ್ಟು ತೀವ್ರತೆಯನ್ನು ಒಳಗೊಂಡಿತ್ತು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸುವಂತಹ ಎನ್ಐಎ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆತ ಎಲ್ಲಿಂದ ಬಂದಂತದ್ದು, ಇವೆಲ್ಲ ಅಂಶಗಳ ಬಗ್ಗೆ ತನಿಖೆ. ಯಾಕಂದ್ರೆ ಈಗಾಗಲೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿರುವಂತಹ ಘಟನೆ ಇರಬಹುದು, ರಾಜ್ಯದ ಘಟನೆ ಇರಬಹುದು. ಈ ಹಿನ್ನೆಲೆಯಲ್ಲಿ ಎನ್ಐಎ ಅವರು ಎಂಟ್ರಿ ಕೊಡ್ತಾರೆ. ಸಾಕಷ್ಟು ಕುತೂಹಲ ಕೇಳಿಸಿದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ರಾಮ್. ಮೈಸೂರಿನಲ್ಲಿ ಲಾಡ್ಜ್ನಲ್ಲಿ ಸಲೀಂ ಉಳ್ಕೊಂಡಿದ್ದ. 15 ದಿನಗಳಿಂದ ಲಾಡ್ಜ್ನಲ್ಲಿ ವಾಸ ಮಾಡ್ತಾ ಇದ್ದ ಸಲೀಂ ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ 15 ದಿನದ ಹಿಂದೆ ಯುಪಿಯಿಂದ ಮೈಸೂರಿಗೆ ಬಂದಿದ್ದ ಸಲೀಂ. ಇದು ಈತನ ಕುರಿತ ಒಂದಷ್ಟು ಪ್ರಾಥಮಿಕ ಮಾಹಿತಿ. ಆತ ಉಳ್ಕೊಂಡಿದ್ದಂತಹ ಲಾಡ್ಜ್ ಇದು ಶರೀಫ್ ಲಾಡ್ಜ್ ಅಂತ ಹೇಳಿ. 15 ದಿನದ ಹಿಂದೆ ಯುಪಿಯಿಂದ ಮೈಸೂರಿಗೆ ಬಂದಿದ್ದ. ಬಲೂನ್ನ ಮಾರಾಟ ಮಾಡೋದಕ್ಕೆ ಆತ ಒಬ್ಬನೇ ಅಲ್ಲ, ಆತನ ಜೊತೆಗೆ ಒಂದಷ್ಟು ಮಂದಿ ಬಂದಿದ್ರಂತೆ ಕೂಡ. ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್. ತಾವು ಹೇಳ್ತಾ ಇದ್ರೆ 15 ದಿನದ ಹಿಂದೆ ಆತ ಬಂದಿದ್ದು ಅಂತ ಹೇಳಿ. ಈ ಮುಂಚೆ ಆತ ಏನಾದರೂ ಮೈಸೂರಿಗೆ ಬಂದು ಈ ರೀತಿಯ ವ್ಯಾಪಾರ ವಹಿವಾಟಿನಲ್ಲಿ ತೊಡಕೊಂಡಿದ್ನಾ? ಇದೇ ಮೊದಲ ಬಾರಿಗೆ ಆತ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿರೋದಾ ಅಥವಾ ಮೈಸೂರಿಗೆ ಬಂದಿರೋದಾ, ಹೇಗೆ ಅಂತ ಪೊಲೀಸರಿಂದ ಏನಾದರೂ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆಯಾ ಅದ್ರ ಬಗ್ಗೆ? ಮಧುಶ್ರೀ, ಪ್ರಾಥಮಿಕ ವರದಿಯ ಪ್ರಕಾರ ಏನು ಮೃತ ಸಲೀಂ ಇದ್ದಾನೆ 15 ದಿನಗಳ ಹಿಂದೆ ಅಷ್ಟೇ ಮೈಸೂರಿಗೆ ಬಂದಿದ್ದ. ಕೇವಲ ಸಲೀಂ ಮಾತ್ರ ಬಂದಿರಲ್ಲ, ಆತನ ಜೊತೆ ಒಂದು ತಂಡ ಬಂದಿತ್ತು. ಅವರೆಲ್ಲರೂ ಸಹ ಬಲೂನು ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆತ ಮೈಸೂರಿನ ಲಷ್ಕರ್ ಮೊಹಲ್ಲದ ಶರೀಫ್ ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ದ. ನಾನು ಅದೇ ಲಾಡ್ಜ್ ನ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ಲಾಡ್ಜ್ ಏನಿದೆ ಶರೀಫ್ ಲಾಡ್ಜ್, ಇದೇ ಲಾಡ್ಜ್ ನಲ್ಲಿ ಆತ 15 ದಿನಗಳ ಹಿಂದೆ ಅಷ್ಟೇ ಉಳ್ಕೊಂಡಿದ್ದ. ಆತನ ಜೊತೆ ಬಂದವರು ಸಹ ಈಗ ಇದೇ ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ದಾರೆ. ಮತ್ತೆ ನೀವು ಆ ಲಾಡ್ಜ್ ನ ಮುಂಭಾಗದಲ್ಲಿ ನೋಡ್ತಾ ಇರಬಹುದು ಇರುವಂತಹ ಸೈಕಲ್ಗಳನ್ನ. ಈ ಸೈಕಲ್ಗಳು ಸಹ ಬಲೂನು ಮಾರಾಟ ಮಾಡಲಿಕ್ಕೆ ಅವರು ಬಳಸ್ತಾ ಇದ್ದಂತಹ ಸೈಕಲ್ಗಳು. ಆತನ ಜೊತೆ
ಜೊತೆಯಲ್ಲಿ ಬಂದಂತವರ ಸೈಕಲ್ಗಳು ಇವತ್ತು ಸಹ ಈಗಲೇ ಇದೆ. ಇವತ್ತು ಬಲೂನು ಮಾರಾಟಕ್ಕೆ ಯಾರಿಗೂ ಸಹ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇದೇ ಒಂದು ಸೈಕಲ್ನ ಮುಖಾಂತರವಾಗಿ ಆ ಗ್ಯಾಸ್ ಸಿಲಿಂಡರ್ನ ಇಲ್ಲಿ ಇಟ್ಕೊಂಡು ಬಲೂನ್ ಅನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೊಂದು ಭಾಗದಲ್ಲೂ ನೀವು ನೋಡ್ತಾ ಇರಬಹುದು, ಮತ್ತೊಂದು ಸೈಕಲ್ ಅಲ್ಲಿ ನಿಂತಿರುವಂತದ್ದು. ಆ ಸೈಕಲ್ ನಲ್ಲಿ ಅಳವಡಿಸಿರುವಂತಹ ಕೋಲ್ ಏನಿದೆ, ಆ ಕೋಲ್ ಸಹ ಅಂದ್ರೆ ಮತ್ತೆ ಆ ಕೋಲ್ ನಲ್ಲಿ ಬಲೂನ್ ಮಾಡೋದು ಮತ್ತೆ UPI ಪೇಮೆಂಟ್ ಅನ್ನು ಮಾಡ್ಕೊಳ್ಳಿಕ್ಕೂ ಸಹ ಅದು ಆ ಒಂದು ಸ್ಕ್ಯಾನರ್ ಗಳನ್ನು ಅಲ್ಲಿ ಇಟ್ಟಿದ್ರು. ಇದೇ ಒಂದು ಲಾಡ್ಜ್ ನಲ್ಲಿ ಆತ ಸಲೀಂ ಬಂದು ಉಳ್ಕೊಂಡಿದ್ದ ಅಂತೇಳಿ ಈಗ ಮಾಹಿತಿ ಲಭ್ಯವಾಗಿದೆ. 15 ದಿನಗಳ ಹಿಂದೆ ಬಂದಿದ್ದ. ಇದೇ ಮೊದಲ ಬಾರಿಗೆ ಆತ ಮೈಸೂರಿಗೆ ಬಂದಿದ್ದ. ಮೈಸೂರು ಹೇಳಿ ಕೇಳಿ ಪ್ರವಾಸಿಗರ ಸ್ವರ್ಗ. ಇಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಾರೆ. ದಸರಾ ಸಂದರ್ಭದಲ್ಲಂತೂ ಅದು ವ್ಯಾಪಾರಿಗಳಿಂದ ತುಂಬಿ ಹೋಗಿರ್ತದೆ. ಅದೇ ರೀತಿಯಾಗಿ ಆತ ಬಂದಂತವನು ಮೈಸೂರು ಅರಮನೆಯ ವರಹ ಗೇಟ್ ಬಳಿ, ವರಹ ಗೇಟ್ ಅಧಿಕೃತವಾಗಿ ಟಿಕೆಟ್ ಅನ್ನ ಖರೀದಿ ಮಾಡಿ ಅರಮನೆ ಒಳಗೆ ಪ್ರವಾಸಿಗರು ಹೋಗುವಂತಹ ಸ್ಥಳ, ಅಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದ. ಅಲ್ಲಿ ಒಂದು ವೇಳೆ ಅವಘಡ ಸಂಭವಿಸಿದ್ರೆ ನಿಜವಾಗೂ ಹೆಚ್ಚಿನ ಅನಾಹುತಗಳಾಗ್ತಾ ಇತ್ತು. ಯಾಕಂದ್ರೆ ಹೆಚ್ಚಿನ ಪ್ರವಾಸಿಗರು ಅದೇ ಸ್ಥಳದಲ್ಲಿ ಇದ್ರು. ಆತ ಅಲ್ಲಿ ವ್ಯಾಪಾರವನ್ನ ಮುಗಿಸಿ ಜಯಮಾರ್ತಾಂಡ ದ್ವಾರದ ಬಳಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬಲೂನ್ ಅನ್ನ ನೀಡುವಂತಹ ಸಂದರ್ಭದಲ್ಲಿ ಆ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಇದೇ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಮೇಲ್ನೋಟಕ್ಕೆ ಇದು ಗ್ಯಾಸ್ ಸಿಲಿಂಡರ್ ಬಲೂನ್ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಪ್ರೆಷರ್ ಇಂದಾಗಿ ಅದು ಸ್ಫೋಟ ಆಗಿದೆ ಅಂತ ಗೊತ್ತಾಗಿದೆ. ಆದರೆ ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ. ಯಾಕಂದ್ರೆ ಆತ ಬಂದಂತದ್ದು 15 ದಿನಗಳ ಹಿಂದೆ, ಮತ್ತೆ ಒಂದು ತಂಡವಾಗಿ ಬಂದಿದ್ದ, ಮತ್ತೆ ಯಾವ ಕಾರಣಕ್ಕಾಗಿ ಆತ ವರಹ ಗೇಟ್ ನಿಂದ ಇಲ್ಲಿಗೆ ಬಂದಿದ್ದ, ಅಲ್ಲಿ ಆದಂತದ್ದೇನು, ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ತನಿಖೆಯನ್ನ ಮಾಡಬೇಕಾಗಿರುವಂತದ್ದು ಈಗ ಅತ್ಯಗತ್ಯವಾಗಿದೆ. ಯಾಕಂದ್ರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು. ಸದ್ಯಕ್ಕೆ ಕ್ರಿಸ್ಮಸ್ನ ಸಡಗರ ಸಂಭ್ರಮ ಮುಗಿದಿದೆ, ಹೊಸ ವರ್ಷದ ಆಚರಣೆ ಹೊಸ್ತಿಲಲ್ಲೇ ಇದೆ. ಈ ನೆಲೆಯಲ್ಲಿ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ದೇಶದಿಂದ ಮಾತ್ರವಲ್ಲ ವಿದೇಶದಿಂದಲೂ ಸಹ ಪ್ರವಾಸಿಗರು ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಚಾನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಯಾರು ಸಹ ಸಿದ್ಧರಿಲ್ಲ. ಇದೇ ಕಾರಣಕ್ಕಾಗಿ NI ಸಹ ಎಂಟ್ರಿಯನ್ನ ಕೊಡ್ತಾ ಇದೆ. ಮೈಸೂರು ಪೊಲೀಸರು ಮತ್ತೆ ರಾಜ್ಯ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸದ್ಯಕ್ಕೆ ಬೇಕಾಗಿರುವಂತದ್ದು ಸಲೀಂ ಬಂದಂತದ್ದು ಮತ್ತೆ ಆತನ